ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆಯಿಂದ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ಕೆಟ್ ಕ್ಲೋಸ್ ಇದ್ರೂ ಕೂಡ ಬ್ಯಾಕ್ ಎಂಡ್ ಅಲ್ಲಿ ಒಂದಲ್ಲ ಒಂದು ಆಕ್ಟಿವಿಟೀಸ್ ಇದ್ದೇ ಇರುತ್ತೆ. ನೋಡೋಣ ಯಾವೆಲ್ಲ ಸುದ್ದಿಗಳಿದ್ದಾವೆ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮುಂದುವರಿಯ ಮುಂಚೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾಗಿ ಅರ್ಧಕ್ಕೆ ನಿಂತಿದ್ರೆ ಪ್ರೊಸೀಜರ್ ಸೇಮ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಕೂಡ ಸಿಗುತ್ತೆ. ಮೊದಲಿಗೆ ಸಿಲ್ವರ್ ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಯಾಕಂದ್ರೆ ಇತ್ತೀಚೆಗೆ ಸಿಲ್ವರ್ ಹಾಗೂ ಗೋಲ್ಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇನ್ನೂ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ. ಯಾಕಂದ್ರೆ 2025ರಲ್ಲಿ 170% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸಿಲ್ವರ್. ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ ನಂತರ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತಾ, ಈ ರೀತಿ ಡೌಟ್ ಗಳಿರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಮೋತಿಲಾಲ್ ಓಸ್ವಾಲ್ ಇಂದ ಒಂದು ರಿಪೋರ್ಟ್ ಬಂದಿದೆ ಸಿಲ್ವರ್ ಬಗ್ಗೆ. ನೋಡಬಹುದು, ಆಸ್ ಪರ್ ಮೋತಿಲಾಲ್ ಓಸ್ವಾಲ್, ಪ್ರೈಸಸ್ ಸರ್ಜ್ಡ್ ಫ್ರಮ್ ₹90,000 ಇನ್ ಏಪ್ರಿಲ್ ಟು 2.5 lakh ಬೈ ದ ಎಂಡ್ ಆಫ್ ದ ಡಿಸೆಂಬರ್. ಏಪ್ರಿಲ್ ಇಂದ ಡಿಸೆಂಬರ್ ಅಷ್ಟರಲ್ಲಿ 90,000 ಇದ್ದದ್ದು 2.5 ಲಕ್ಷಕ್ಕೆ ಬಂದಿದೆ. ಈ ರೀತಿಯ ಫಾಸ್ಟ್ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಬರೋದು. ಯಾವಾಗ್ಲೂ ನಾವು ಈ ರೀತಿ ಮಲ್ಟಿಬ್ಯಾಗರ್ ಪರ್ಫಾರ್ಮೆನ್ಸ್ ಅನ್ನು ನೋಡಕ್ ಆಗೋದಿಲ್ಲ ಶಾರ್ಟ್ ಟೈಮ್ ಸ್ಪ್ಯಾನ್ ಅಲ್ಲಿ. ಬಟ್ ಈ ವರ್ಷ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾದ್ರೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂತು, ಅದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ತಿಳ್ಕೊಂಡು ಮುಂದುವರಿಯೋಣ. ಮುಂದೆ ಇವರು ಫ್ಯೂಚರ್ ಔಟ್ಲುಕ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡಬಹುದು. ದಿಸ್ ರ್ಯಾಲಿ ವಾಸ್ ಡ್ರಿವನ್ ಬೈ ಅ ಕಾಂಬಿನೇಷನ್ ಆಫ್ ಅಕ್ಯೂಟ್ ಫಿಸಿಕಲ್ ಟೈಟ್ನೆಸ್, ರೈಸಿಂಗ್ ಇಂಡಸ್ಟ್ರಿಯಲ್ ಯೂಸೇಜ್, ಫಾಲಿಂಗ್ ಎಕ್ಸ್ಚೇಂಜ್ ಇನ್ವೆಂಟರೀಸ್ ಅಂಡ್ ಸೇಫ್ ಎವನ್ ಡಿಮಾಂಡ್ ಟ್ರಿಗರ್ಡ್ ಬೈ ಜಿಯೋಪೊಲಿಟಿಕಲ್ ಅಂಡ್ ಮಾನಿಟರಿ ಅನ್ಸರ್ಟನಿಟೀಸ್. ಅಂದ್ರೆ ಇಂಡಸ್ಟ್ರಿಯಲ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಎಕ್ಸ್ಚೇಂಜ್ ಇನ್ವೆಂಟರೀಸ್ ಅಲ್ಲಿ ಡೌನ್ ಇದೆ. ಹಾಗೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ನ ಕಾರಣಕ್ಕೆ ದೇಶಗಳು ಕಮಾಡಿಟಿಯನ್ನ ಆಸ್ ಎ ರಿಸರ್ವ್ ಆಗಿ ಬಳಸ್ತಾ ಇದ್ದಾವೆ. ಗೋಲ್ಡ್ ಆಗ್ಬೋದು ಅಥವಾ ಸಿಲ್ವರ್ ಆಗ್ಬೋದು. ಯಾಕಂದ್ರೆ ಕಮಾಡಿಟಿಯಲ್ಲಿ ಬದಲಾವಣೆಗಳು ಆಗೋದಿಲ್ಲ. ಪ್ರೈಸ್ ನೀವು ಯಾವ ದೇಶಕ್ಕೆ ಹೋದ್ರೂ ಸೇಮ್ ಇರುತ್ತೆ. ಯೂಶುವಲಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಕಮಾಡಿಟಿ ಕಡೆ ಗಮನ ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಕಮಾಡಿಟೀಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಈ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರು ಕೂಡ ಅದು ನಮಗೆ ಕಣ್ಮುಂದೆ ಕಾಣುತ್ತೆ. ಜೊತೆಗೆ ಇತ್ತೀಚೆಗೆ ಇಂಡಸ್ಟ್ರಿಯಲ್ ಯೂಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಸಪ್ಲೈ ಸೈಡ್ ಕನ್ಸರ್ನ್ ಕೂಡ ಇದೆ. ನೋಡಬಹುದು, ಮೊದಲಿಗೆ ಎಲ್ಲೆಲ್ಲಿ ಬಳಸ್ತಾರೆ, ಸೋಲಾರ್ ಫೋಟೋವೋಲ್ಟಾಯಿಕ್ ಇನ್ಸ್ಟಾಲೇಷನ್ಸ್ ಅಲ್ಲಿ ಬಳಸ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ, ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್, ಎಲೆಕ್ಟ್ರಿಫಿಕೇಶನ್ ಪ್ರಾಜೆಕ್ಟ್ಸ್ ಇಲ್ಲೆಲ್ಲ ಬಳಸ್ತಾರೆ ಅಂತ ಮೋತಿಲಾಲ್ ಓಸ್ವಾಲ್ ಅವರು ಹೇಳ್ತಿದ್ದಾರೆ. ಈ ಇಂಡಸ್ಟ್ರಿಯಲ್ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗ್ಬೋದು, ಸೋಲಾರ್ ಫೋಟೋವೋಲ್ಟಾಯಿಕ್ ಇನ್ಸ್ಟಾಲೇಷನ್ಸ್ ಆಗ್ಬೋದು, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದು. ಹಾಗಾಗಿ ಅದು ಕೂಡ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಹಾಗೆ ಸಪ್ಲೈ ಕಾನ್ಸ್ಟೆಂಟ್ಸ್, ಡಿಮಾಂಡ್ ಗೆ ತಕ್ಕಂತೆ ಸಪ್ಲೈ ಇಲ್ಲ ಅಂದಾಗ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಯೂಶುವಲಿ ಬಂದೇ ಬರುತ್ತೆ. ಅಂದ್ರೆ ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದ್ದಾಗ ಪ್ರೈಸಸ್ ಜಾಸ್ತಿ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಇನ್ಫ್ಲೋಸ್, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಹಾಗೆ ದೇಶಗಳು ಕೂಡ ಹೆಚ್ಚು ಬೈ ಮಾಡ್ತಿರೋದ್ರಿಂದ ಇನ್ಫ್ಲೋ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬರುತ್ತಿರೋದು ಕೂಡ ಇಲ್ಲಿ ರ್ಯಾಲಿಗೆ ಕಾರಣ ಆಗ್ತದೆ. ಇನ್ನು ಕರೆನ್ಸಿ ಅಂಡ್ ಮ್ಯಾಕ್ರೋ ಟೈಲ್ವಿಂಡ್ಸ್, ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಲ್ಲಿ ಸಮಸ್ಯೆಗಳಿದೆ. US ಡಾಲರ್ ಇಂಡೆಕ್ಸ್ ವೀಕ್ ಆಗ್ತಿದೆ. ಇವೆಲ್ಲವೂ ಕೂಡ ಸಿಲ್ವರ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದ್ದಾವೆ. ಇನ್ನು 2026ರಲ್ಲಿ ಪರ್ಫಾರ್ಮೆನ್ಸ್ ಹೇಗಿರಬಹುದು, ಇದರ ಔಟ್ಲುಕ್ ಏನ್ ಹೇಳ್ತಿದ್ದಾರೆ ಇವರು ಅಂತ ನೋಡಬಹುದು. ಮೋತಿಲಾಲ್ ಓಸ್ವಾಲ್ ಮೇಂಟೈನ್ಸ್ ಎ ಪಾಸಿಟಿವ್ ವ್ಯೂ ಆನ್ ಸಿಲ್ವರ್. ಪಾಸಿಟಿವ್ ವ್ಯೂ ಕೊಡ್ತಿದ್ದಾರೆ ಸಿಲ್ವರ್ ಮೇಲೆ ಇವರು. ಬಟ್ ಆಲ್ಸೋ ಫ್ಲಾಕ್ಸ್ ಪೊಟೆನ್ಶಿಯಲ್ ಚಾಪಿನೆಸ್ ಇನ್ ದ ಸೆಕೆಂಡ್ ಹಾಫ್ ಆಫ್ ದ ಇಯರ್. ಅಂದ್ರೆ ಫಸ್ಟ್ ಹಾಫ್ ಒಳ್ಳೆ ಪರ್ಫಾರ್ಮೆನ್ಸ್ ಇರಬಹುದು, ಅಂದ್ರೆ ಜೂನ್ ವರೆಗೂ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ ಜೂನ್, ಜುಲೈ ಇಂದ ಡಿಸೆಂಬರ್ ಚಾಪಿನೆಸ್ ಇರಬಹುದು. ಅಂತಂದ್ರೆ ಹೈ ವೊಲಟಿಲಿಟಿ ಇರಬಹುದು, ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ಇರುವಂತ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಇವರು ಹೇಳ್ತಾರೆ. ಅಥವಾ ಒಂದಷ್ಟು ಕರೆಕ್ಷನ್ ಕೂಡ ಆಗಬಹುದು ಅನ್ನುವಂತ ರಿಪೋರ್ಟ್ ಅನ್ನ ಇವರು ಕೊಡ್ತಿದ್ದಾರೆ. ನೋಡಬಹುದು, ದ ಫರ್ಮ್ ಎಕ್ಸ್ಪೆಕ್ಟ್ಸ್ ಸಿಲ್ವರ್ ಸ್ಟ್ರೆಂತ್ ಟು ರಿಮೈನ್ ಫ್ರಂಟ್ ಲೋಡೆಡ್ ಇನ್ ಟು H1 2026, ಸೈಟಿಂಗ್ ಕಂಟಿನ್ಯೂಡ್ ಪಾಲಿಸಿ ಅಂಡ್ ಕರೆನ್ಸಿ ಅನ್ಸರ್ಟೈನಿಟಿ. 2026ರ ಫಸ್ಟ್ ಹಾಫ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರಬಹುದು ಅಂತ. ಇನ್ನು ಅವೆವರ್ ವೊಲಟಿಲಿಟಿ ಮೇ ರೈಸ್ ಇನ್ H2 ಅಂದ್ರೆ ಸೆಕೆಂಡ್ ಹಾಫ್ ಡ್ಯೂ ಟು ಇವಾಲ್ವಿಂಗ್ ಮ್ಯಾಕ್ರೋ ಕಂಡೀಷನ್, ಪ್ರಾಫಿಟ್ ಬುಕಿಂಗ್ ಆಫ್ಟರ್ ಶಾರ್ಪ್ 2025 ರ್ಯಾಲಿ, ಗ್ಲೋಬಲ್ ರೇಟ್ ಆಕ್ಷನ್ಸ್. ಇವುಗಳ ಕಾರಣಕ್ಕೆ ಸೆಕೆಂಡ್ ಹಾಫ್ ವೊಲಟೈಲ್ ಇರಬಹುದು. ಬಟ್ ಫಸ್ಟ್ ಹಾಫ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು. ಜೊತೆಗೆ ನೋಡಬಹುದು, ಡೆಸ್ಪೈಟ್ ಪೊಟೆನ್ಶಿಯಲ್ ನಿಯರ್ ಟರ್ಮ್ ಕರೆಕ್ಷನ್, ಸ್ಟ್ರಾಂಗ್ ಸ್ಟ್ರಕ್ಚರಲ್ ಡಿಮಾಂಡ್ ಅಂಡ್ ಓವರ್ ಆಲ್ ಅನ್ಸರ್ಟನಿಟೀಸ್ ಲಿಮಿಟ್ ಡೌನ್ ಸೈಡ್. ಅಂದ್ರೆ ನಿಯರ್ ಟರ್ಮ್ ಕರೆಕ್ಷನ್ಸ್ ಏನಿದೆ, ಲಾಸ್ಟ್ 2 days ಅಲ್ಲೂ ಕೂಡ ಒಂದಷ್ಟು ಕರೆಕ್ಷನ್ ಬಂದಿದೆ, ಮುಂದೆ ಕೂಡ ಒಂದಷ್ಟು ಕರೆಕ್ಷನ್ ಬರಬಹುದು. ಬಟ್ ಎಲ್ಲ ಕರೆಕ್ಷನ್ ಗಳ ನಂತರ ಕೂಡ ಡೌನ್ ಸೈಡ್ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಇರುವಂತಹ ಪ್ರಾಬಬಿಲಿಟಿ ಕಡಿಮೆ ಅಂತ ಹೇಳ್ತಿದ್ದಾರೆ ಇವರು ಓವರ್ ಆಲ್ ಹೇಳೋದಾದ್ರೆ. ಜೊತೆಗೆ ಟಾರ್ಗೆಟ್ ನೋಡಬಹುದು, 2026ರ ಟಾರ್ಗೆಟ್ 3,20,000 ಕೊಡ್ತಿದ್ದಾರೆ ಫಾರ್ M6 ಸಿಲ್ವರ್. ಇವರು ಅಂದ್ರೆ ಕರೆಂಟ್ ಲೆವೆಲ್ ಇಂದ
28% ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಟ್ ಕರೆಂಟ್ ಲೆವೆಲ್ ಇಂದ. ಅಸ್ಯೂಮಿಂಗ್ ಪ್ರೈಸಸ್ ನಿಯರ್ 2.5 lakh ಮಾರ್ಕ್. 2.5 lakh ಮಾರ್ಕ್ ಇಂದ ಲೆಕ್ಕಾಚಾರವನ್ನ ಮಾಡಿ 28% ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಕರೆಕ್ಷನ್ ಆದ್ರೆ ಅದನ್ನ ಅಪಾರ್ಚುನಿಟಿಯಾಗಿ ಬಳಸ್ಕೊಳ್ತೀವಿ ಅಂತಾನು ಕೂಡ ಅವರು ಹೇಳಿದ್ದಾರೆ. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಸಿಲ್ವರ್ ಬಗ್ಗೆ, ಪರಿಸ್ಥಿತಿ ಹಿಂಗಿದೆ, ಬಟ್ ಕೇರ್ಫುಲ್ ಆಗಿರ್ಬೇಕು, ಕರೆಕ್ಷನ್ ಗಳಿಗೆ ರೆಡಿ ಇರಬೇಕು. ಯಾಕಂದ್ರೆ ಒಂದು ರೆಕಾರ್ಡ್ ರ್ಯಾಲಿಯ ನಂತರ ಕರೆಕ್ಷನ್ ಯಾವಾಗ ಬೇಕಾದ್ರೂ ಬರ್ಬೋದು. ಹಾಗಾಗಿ ನಮ್ಮ ಎಕ್ಸ್ಪೋಜರ್ ಅನ್ನ ಲಿಮಿಟ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಹಾಗೆ ಒಂದೇ ಸಲ ಇರೋದನ್ನೆಲ್ಲ ಹಾಕೋದಕ್ಕಿಂತ ಮೇ ಬಿ 3-4 ಟ್ರಾಂಚಸ್ ಅಲ್ಲಿ ಮಾಡಿದ್ರೆ ಒಳ್ಳೇದು. ಅಂದ್ರೆ ಕರೆಕ್ಷನ್ ಆದ್ರೆ ತಗೊಳ್ಳೋಂಥದ್ದು, 10-15% ಕರೆಕ್ಷನ್ ಆಯ್ತಾ ಅಪಾರ್ಚುನಿಟಿಯನ್ನ ಬಳಸ್ಕೊಳ್ಳುವಂತದ್ದು. ಸೊ ಈ ರೀತಿ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಸದ್ಯದ ಮಟ್ಟಿಗೆ. ಒಟ್ಟಿನಲ್ಲಿ 2026 ಕೂಡ ಸಿಲ್ವರ್ಗೆ ಒಳ್ಳೆಯ ದಿನಗಳು ಇರಬಹುದು ಅಂತ ಇವರ ರಿಪೋರ್ಟ್ ಹೇಳ್ತಾ ಇದೆ. ಬಟ್ ಕಾದು ನೋಡ್ಬೇಕಾಗುತ್ತೆ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೆದ್ರೆ ಬಜೆಟ್ ಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರೋ ಹಾಗೆ ಬಜೆಟ್ ಪ್ರತಿ ವರ್ಷದ ಫೆಬ್ರವರಿ 1ನೇ ತಾರೀಕು ಇರುತ್ತೆ. ಎಸ್ಪೆಷಲಿ ಬಿಜೆಪಿ ಗವರ್ನಮೆಂಟ್ ಅಥವಾ NDA ಗವರ್ನಮೆಂಟ್ ಬಂದ ಮೇಲೆ 2014 ನಂತರ ಈ ಒಂದು ದಿನವನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಿದ್ದಾರೆ. ಈ ಸಲ ಕೂಡ ಫೆಬ್ರವರಿ 1ನೇ ತಾರೀಕು ಇರುತ್ತೆ ಅಂತ ಹೇಳಿದ್ದಾರೆ. ಈ ಸಲ ಇರುತ್ತಾ ಇಲ್ವಾ ಅನ್ನೋ ಡೌಟ್ ಇದೆ. ಯಾಕೆ ಅಂತಂದ್ರೆ ಫೆಬ್ರವರಿ 1 ಭಾನುವಾರ ಬಂದಿದೆ. ಭಾನುವಾರದ ಕಾರಣಕ್ಕೆ ಇರುತ್ತಾ ಇಲ್ವಾ ಅನ್ನೋಂತ ಡೌಟ್ಸ್ ಇತ್ತು. ಬಟ್ ಅನೌನ್ಸ್ಮೆಂಟ್ ಬಂದಿದೆ, ಫೆಬ್ರವರಿ 1ನೇ ತಾರೀಕೆ ಇರುತ್ತೆ ಅಂತ. ಎಕನಾಮಿಕ್ ಸರ್ವ್ ಜನವರಿ 29ಕ್ಕೆ ರಿಲೀಸ್ ಆಗುತ್ತೆ. ಇನ್ನು ಪಾರ್ಲಿಮೆಂಟ್ ಸೆಷನ್ಸ್ ಕೂಡ ಸ್ಟಾರ್ಟ್ ಆಗೋ ಡೇಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಸೆಷನ್ಸ್ ನೋಡಬಹುದು 2 phases ಅಲ್ಲಿ ಸ್ಟಾರ್ಟ್ ಆಗುತ್ತೆ ಫ್ರಮ್ ಜನವರಿ 28. ಹಾಗೆ ಫಸ್ಟ್ ಫೇಸ್ ವಿಲ್ ಕನ್ಕ್ಲೂಡ್ ಫೆಬ್ರವರಿ 13. ನಂತರ ಮಾರ್ಚ್ 9ರಿಂದ ಏಪ್ರಿಲ್ 2 ವರೆಗೂ ಸೆಕೆಂಡ್ ರೌಂಡ್ ಆಫ್ ಸೆಷನ್ ಇರುತ್ತೆ. ಈ ರೀತಿಯಾಗಿ ಡೇಟ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದೆ. ಹಾಗೆ ಅವತ್ತು ಮಾರ್ಕೆಟ್ ಓಪನ್ ಇರುತ್ತಾ, ಇದ್ರ ಬಗ್ಗೆ ಎಲ್ರಿಗೂ ಪ್ರಶ್ನೆಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಭಾನುವಾರ ಬಂದಿರೋದ್ರಿಂದ ಕಳೆದ ಸಲ ಒಂದ್ಸಲ ಶನಿವಾರ ಬಂದಿತ್ತು, ಆಗ ಮಾರ್ಕೆಟ್ ಓಪನ್ ಆಗಿತ್ತು. ಬಟ್ ಈ ಸಲ ಏನ್ ಮಾಡ್ತಾರೆ ಅನ್ನೋ ಅಂತ ಬಗ್ಗೆ ಇನ್ನೂ ಎಕ್ಸ್ಚೇಂಜಸ್ ಇಂದ ಮಾಹಿತಿ ಬಂದಿಲ್ಲ. ಮೇ ಬಿ ಇನ್ನೊಂದು ವಾರದಲ್ಲಿ ಅನೌನ್ಸ್ಮೆಂಟ್ ಬರಬಹುದು ಅಥವಾ ಸೋಮವಾರನೂ ಬರಬಹುದು, ಗೊತ್ತಿಲ್ಲ. ಎಕ್ಸ್ಚೇಂಜಸ್ ಇಂದ ಇನ್ನೂ ಮಾಹಿತಿ ಬಂದಿಲ್ಲ. ಅಂದ್ರೆ BSE ಆಗ್ಬೋದು, NSE ಆಗ್ಬೋದು ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಒನ್ಸ್ ಅನೌನ್ಸ್ ಮಾಡಿದ್ರೆ ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗಂತೂ ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಅನೌನ್ಸ್ಮೆಂಟ್ ಬಂದಿಲ್ಲ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ ಫೆಡ್ ರೇಟ್ ಕಟ್ ಗೆ ಸಂಬಂಧಪಟ್ಟಂತೆ ನೋಡಬಹುದು. ಟ್ರೇಡರ್ಸ್ ಸಿ ಆಲ್ಮೋಸ್ಟ್ ನೋ ಚಾನ್ಸ್ ಆಫ್ ಫೆಡ್ ಕಟ್ ದಿಸ್ ಮಂತ್ ಆಫ್ಟರ್ ಡೇಟಾ. ಅಂದ್ರೆ ಹಲವಾರು ಡೇಟಾಗಳು ರಿಲೀಸ್ ಆಗಿದೆ. ಎಸ್ಪೆಷಲಿ ಎಂಪ್ಲಾಯ್ಮೆಂಟ್ ಡೇಟಾ ರಿಲೀಸ್ ಆಗಿದೆ. ಹಾಗೆ ವೀಕ್ಲಿ ಜಾಬ್ ಲಾಸಸ್ ಡೇಟಾ ರಿಲೀಸ್ ಆಗಿದೆ. ಆ ಡೇಟಾ ನೋಡಿದ ನಂತರ ಬಹುಶಃ ರೇಟ್ ಕಟ್ ನ ಚಾನ್ಸಸ್ ನಿಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನವರಿ ಮೀಟಿಂಗ್ ಅಲ್ಲಿ. ಎಕ್ಸ್ಪೆಕ್ಟೆಡ್, ಅದನ್ನು ಕೂಡ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಯಾಕಂದ್ರೆ ಬರ್ತಿರುವಂತಹ ಡೇಟಾಗಳು ಪಾಸಿಟಿವ್ ಇದೆ ಅಮೆರಿಕದಲ್ಲಿ. ಹಾಗಾಗಿ ರೇಟ್ ಕಟ್ ನ ಚಾನ್ಸಸ್ ಕಡಿಮೆ ಆಗಿದೆ FOMC ಅಲ್ಲಿ. ನೆಕ್ಸ್ಟ್ ಅಂದ್ರೆ ಈ ತಿಂಗಳು FOMC ಅಲ್ಲಿ ನೋಡೋಣ. ಬಟ್ ಸ್ಟಿಲ್ ಏನಾದ್ರೂ ನಿರ್ಧಾರವನ್ನ ತಗೊಳುತ್ತಾ FOMC ಅಥವಾ ಮಾರ್ಕೆಟ್ ಔಟ್ಲುಕ್ ಬಗ್ಗೆ ಏನಾದ್ರೂ ಹೇಳುತ್ತಾ ಅಂತ. ಇನ್ನು ಈ ತಿಂಗಳ 15ನೇ ತಾರೀಕು ಮುಂಬೈಯಲ್ಲಿ BMC ಎಲೆಕ್ಷನ್ಸ್ ಇದೆ. BMC ಎಲೆಕ್ಷನ್ಸ್ ಗೆ ಅಲ್ಲಿನ ಮಹಾರಾಷ್ಟ್ರ ಸರ್ಕಾರ ಗವರ್ನಮೆಂಟ್ ಹಾಲಿಡೇ ಅನ್ನ ಅನೌನ್ಸ್ ಮಾಡಿದೆ. ಇದರಿಂದ ಮಾರ್ಕೆಟ್ಸ್ ಏನಾದ್ರೂ ಕ್ಲೋಸ್ ಆಗುತ್ತಾ ಅನ್ನುವಂತ ಸುದ್ದಿಗಳು ಕೂಡ ಬಂದಿದ್ವು. ಅಂದ್ರೆ ಅವತ್ತು ರಜೆ ಇರುತ್ತಾ ಅಂತ. NSE ಇಂದ ಅನೌನ್ಸ್ಮೆಂಟ್ ಬಂದಿದೆ. ನೋಡಬಹುದು, NSE ಡಿಕ್ಲೇರ್ ಸೆಟಲ್ಮೆಂಟ್ ಹಾಲಿಡೇ ಆನ್ ಜನವರಿ 15 ಫಾರ್ BMC ಎಲೆಕ್ಷನ್ಸ್. ಅಂದ್ರೆ ಮಾರ್ಕೆಟ್ಸ್ ಓಪನ್ ಇರುತ್ತೆ, ಸೆಟಲ್ಮೆಂಟ್ ಹಾಲಿಡೇ ಇರುತ್ತೆ ಅಷ್ಟೇ ಅವತ್ತು. ಅಂದ್ರೆ ನೀವು ಇವತ್ತೇನಾದ್ರೂ ಶೇರ್ ತಗೊಂಡ್ರೆ ನಾಳೆ ನಿಮ್ಮ ಅಕೌಂಟ್ ಗೆ ಬರ್ತಿತ್ತಲ್ವಾ, ನಾಳೆ ಬರೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ರಜೆ ಇರೋದ್ರಿಂದ ನಾಡಿದ್ದು ಬರುತ್ತೆ. ಈ ರೀತಿಯಾಗಿ ಒಂದಿನ ಲೇಟ್ ಆಗುತ್ತೆ, ಯಾಕಂದ್ರೆ ಸೆಟಲ್ಮೆಂಟ್ ಹಾಲಿಡೇ ಇರುತ್ತೆ. ಬಟ್ ಆಸ್ ಯೂಶುವಲ್ ಮಾರ್ಕೆಟ್ ಟ್ರೇಡಿಂಗ್ ಓಪನ್ ಇರುತ್ತೆ. ಮಾರ್ಕೆಟ್ ಏನ್ ರಜೆ ಇರೋದಿಲ್ಲ ಅವತ್ತು. ಬಾಂಡ್ಸ್ ಅಂಡ್ ಕರೆನ್ಸಿ ಕೂಡ ಕ್ಲೋಸ್ ಇರುತ್ತೆ ಅವತ್ತು. ಬಟ್ ಆಸ್ ಯೂಶುವಲ್ ಮಾರ್ಕೆಟ್ ರನ್ ಆಗುತ್ತೆ. ನೆಕ್ಸ್ಟ್ ಕ್ಯೂಪಿಡ್ ಇಂದ ಒಂದು ಸುದ್ದಿ ಬಂದಿದೆ. ಆಕ್ಚುಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಇದು ನೋಡಬಹುದು, ಮಲ್ಟಿ ಬ್ಯಾಗರ್ ಸ್ಟಾಕ್ ಟು ಕನ್ಸಿಡರ್ ಬೋನಸ್ ಇಶ್ಯೂ ಆಫ್ ಶೇರ್ಸ್ ಆನ್ ಜನವರಿ 29. ನಿಮ್ಗೆ ಗೊತ್ತಿರೋ ಹಾಗೆ ಕ್ಯೂಪಿಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಲಾಸ್ಟ್ 1 year ಅಲ್ಲಿ. 29ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಬೋನಸ್ ಅನೌನ್ಸ್ಮೆಂಟ್ ಬಗ್ಗೆ ಡಿಸಿಷನ್ ತಗೊಳ್ಳಕ್ಕೆ, ಹಾಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ. ಅವತ್ತೆ ರಿಸಲ್ಟ್ ಕೂಡ ಇರುತ್ತೆ, ಜೊತೆಗೆ ಅವತ್ತೆ ಬೋನಸ್ ಬಗ್ಗೆ ಕೂಡ ಕಂಪನಿ ಡಿಸಿಷನ್ ತಗೊಳಕ್ಕೆ ಹೊರಟಿದೆ. ಈಗಾಗಲೇ ಒಳ್ಳೆ ರ್ಯಾಲಿ ಮೂಲಕ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಈಗ ಬೋನಸ್ ನ ಮೂಲಕ ಕೂಡ ಕಂಪನಿ ಶೇರ್ ಹೋಲ್ಡರ್ಸ್ ಗೆ ಗಿಫ್ಟ್ ಕೊಡುವಂತಹ ನಿರ್ಧಾರವನ್ನ ಮಾಡಬಹುದು 29ನೇ ತಾರೀಕು. ಕಾದು ನೋಡೋಣ. ನೆಕ್ಸ್ಟ್, ಪಾರ್ಥ್ ಜಿಂದಾಲ್ ಅಪಾಯಿಂಟೆಡ್ ಚೇರ್ಮನ್ ಆಫ್ ಅಕ್ಸೋನೊಬೆಲ್ ಇಂಡಿಯಾ ಆಫ್ಟರ್ JSW Paints ಟೇಕ್ ಓವರ್. ನಿಮಗೆ ಗೊತ್ತಿರೋ ಹಾಗೆ JSW Paints ಅಕ್ಸೋನೊಬೆಲ್ ಅನ್ನ ಟೇಕ್ ಓವರ್ ಮಾಡಿತ್ತು. ಈಗ ಅಕ್ಸೋನೊಬೆಲ್ ಗೆ ಚೇರ್ಮನ್ ಆಗಿ ಪಾರ್ಥ್ ಜಿಂದಾಲ್ ಅವರನ್ನ ಅಪಾಯಿಂಟ್ ಮಾಡಿದೆ. ಸರಿಗೈರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.